ಲಕ್ಷ್ಮಿ ಹತ್ರ 150 ರೂಪಾಯಿ ಇತ್ತು. ಹಾಗೆ ದೊಡ್ಡಣ್ಣವರು ಸ್ವಲ್ಪ ಸಾಲ ಕೊಟ್ರು. ಹೇಗೋ ತಂದೆ. ಇನ್ ಮಿಕ್ಕಿದಕ್ಕೆಲ್ಲ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ತಂದ್ರೆ ಆಯ್ತು. ಏನಂತೀವಾ? 2 ಶರ್ಟ್ ಯಾರ್ಯಾರಿಗೋ? ಅಣ್ಣನ್ಗೊಂದು, ಅಪ್ಪನ್ಗೊಂದು. ನಿಮ್ಮ ಅಣ್ಣನ್ಗೇನೋ ಸರಿ, ನಿಮ್ಮ ಅಪ್ಪನ್ಗೆ ಯಾಕೋ ಶರ್ಟು? ಯಾಕೋ ಬಡ್ಡೆತದೆ, ನಾನ್ ಶರ್ಟ್ ಹಾಕೊಂಡ್ರು ಚೆನ್ನಾಗ್ ಕಾಣಕಿಲ್ವಾ? ಅದಾಗಲ್ಲ, ಅಪ್ಪ ಅವ್ರ ಶರ್ಟ್ ಹಾಕೊಂಡು ಎಲ್ಲಿಗೆ ಹೋಗ್ಬೇಕಾಗಿತ್ತು, ಮನೇಲಿರೋ ಶರ್ಟ್ ಸಾಕಾಗುತ್ತಲ್ಲ ಅಂದೆ ಅಷ್ಟೇ. ಅವ್ವ, ನಿನ್ನ ಹತ್ರ ಇರೋ ಸೀರೆ ವಾಸಂತಿಗೆ ಇರ್ಬೇಕಲ್ಲ? ಅಗೋ ವಾಸಂತಿನೇ ಬಂದ್ಲಲ್ಲ, ಬಾರೆ. ಬಂದ್ಲಾ? ಅವ ಆ ಆನಂದ್ ಬಣ್ಣದ ಸೀರೆನ ವಾಸಂತಿಗೆ ಇಷ್ಟ ಆಯ್ತಾ ಏನು ಅಂತ ಕೇಳವ. ಅವ್ವ, ಆ ಸೀರೆನ ವಾಸಂತಿಗೆ ನೋಡವಾ? ಹೂನವ. ಅಯ್ಯೋ, ಎಷ್ಟ್ ಚೆನ್ನಾಗಿದ್ಯಲ್ಲ. ವಾಸಂತಿ ಸೂಪರ್ ಮ್ಯಾಚ್ ಆಯ್ತದೆ. ಪಟೇಲ್ರು ಏನಂದ್ರೆ ಏನಾದ್ರೂ ಕೊಟ್ರ? ಏನವ ಅದು? ಅಯ್ಯೋ 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 ಅಯ್ಯೋ, 100 2 ಕಂತ ಕೊಟ್ಟವ್ರೆ ಕಣೋ. ಏನೋ ಬಾಮೈದ, ಲಾಟ್ರಿ ಹೊಡಿತಲ್ಲೋ ಬಾಮೈದ. ನಮ್ ಪಟೇಲಪ್ಪ ಅವ್ರಂತೂ ದ್ಯಾವ್ರಂತ ಮನ್ಸರು. ನಮ್ಮಂತ ಬಡವ್ರನ್ ಕಂಡ್ರೆ ಅವ್ರ ಪ್ರಾಣನೇ ಕೊಟ್ಬಿಡ್ತಾರೆ. ಪಟೇಲಪ್ಪನವ್ರ ಮನೆಗೆ ಕೆಲ್ಸಕ್ಕೆ ಹೋಗಲ್ಲ ಅಂತಿದ್ದೆ, ಈಗ ನೋಡ್ದೆ. ಈಗ ಸಂಜೆ ಆಯ್ತು ಮಗ, ಕೈ ಕಾಲ್ ತೊಳ್ಕೊಂಡು ದೇವ್ರ ದೀಪ ಹಚ್ಚೋಗು. ಯಾಕವ ಮಕ ಸಪ್ಪಗೈತೆ? ಯಾಕೋ ತಲೆ ತುಂಬಾ ನೋವ್ತಿದವ. ವಾಸಂತಿ, ಭಾವ ಅದೇನಾಗಿದೆ ನೋಡ್ತೀನಿ. ಅಂತದೇನು ಇಲ್ಲ ರಮಣ್ಣ. ದೊಡ್ಡ ಮನೆ ಕೆಲ್ಸ ಅಲ್ವಾ, ಆ ಕೆಲ್ಸ ಈ ಕೆಲ್ಸ ಅಂತ ತುಂಬಾ ಸುಸ್ತಾಗೋಗಿರ್ತಾಳೆ. ಅದೆಲ್ಲ ಏನು ಇಲ್ಲ ರಾಮು, ಮದ್ವೆ ಹತ್ರ ಬಂತಲ್ಲ ಅದಕ್ಕೆ ಈ ತಲೆನೋವು. ಅವ ಸ್ವಲ್ಪ ಶುಂಠಿ ಕಷಾಯ ಮಾಡ್ಕೊಡು, ಈ ತಲೆನೋವೆಲ್ಲ ಹೊಟ್ಟೋಗುತ್ತೆ. ಹೂನಪ್ಪ. ವಾಸಂತಿ, ವಾಸಂತಿ, ಬೆಳಗಿನ ಎಲ್ಲೋದೆ? ವಾಸಂತಿ, ವಾಸಂತಿ, ವಾಸಂತಿ. ಯಾರೋ ಒಳಗಾರದ್ರಂತೆ, ಶವ ಕಲ್ಲಿಗೆ ಸಿಕ್ಕಾಕೊಂಡಾಗ ಗೊತ್ತಾಯ್ತು ಯಾರ್ದು ಅಂತ. ಅದು ರಾಮು ತಂಗಿ ಒಳಗೆ ಬಿದ್ದು ಸತ್ತೋದ್ಲಂತೆ.
ವಾಸಂತಿನ ಹೊರಗಡೆ ಕರ್ಕೊಂಬಂದ್ ಮನ್ಗಿಸ್ತಾಣ. ಎಲ್ಲ ಅಣಿ ಮಾಡ್ತಾವ್ರಪ್ಪ. ಅಣ್ಣ ಅವಳನ್ನ ನಮ್ಮ ಮನೆ ಹಿಂದ್ಗಡೆ ಇರೋ ತೆಂಗಿನ ಮರದಡಿಲೆ ಮಣ್ಣು ಮಾಡ್ಬೇಕಣ್ಣ. ಯಾಕೋ ರಾಮು? ಅವಳು ನನ್ ಜೊತೆ ಎಲ್ಲ ಜಗಳ ಆಡ್ದಾಗೆಲ್ಲ ಆ ಮರದಡಿಲೆ ಅಣ್ಣ ಹೋಗಿ ಔಸ್ಕೊತಾ ಇದ್ದಿದ್ದು. ಅಲ್ಲೇ ರಾಮು ಗುಂಡಿ ತೋಡಿರೋದು. ಅಣ್ಣ ವಾಸಂತಿ ನೋಡಕ್ ಊರವರೆಲ್ಲ ಬಂದವ್ರಣ್ಣ. ಎಲ್ಲ ಸೇರ್ತಾವ್ರೆ. ನನ್ನ ಮಗನ ಕೊಡ್ರಪ್ಪ, ನನ್ನ ಮಗನ ಕೊಡ ದೇವ್ರೇ. ವಾಸಂತಿ ನನಗಿಲ್ದಾಗ ಅಯ್ಯೋ ವಾಸಂತಿ ಮಾತಾಡೆ. ವಾಸಂತಿ ಮಗಳೇ, ಲಕ್ಷ್ಮಿ ಲಕ್ಷ್ಮಿ ಹೇಳೆ, ಮಾತಾಡೆ. ವಾಸಂತಿಗೆ ಹೇಳೆ, ನನ್ನ ಹತ್ರ ಮಾತಾಡಕ್ ಹೇಳೆ, ನನ್ನ ಹತ್ರ ಮಾತಾಡಕ್ ಹೇಳಮ್ಮ. ಒಂದೇ ಸಲ ಕಣ್ಣಿಗೆ ಕೇಳಮ್ಮ. ವಾಸಂತಿಗೆ ಹೇಳಮ್ಮ, ಹೇಳಮ್ಮ. ಒಂದ್ಸತಿ ಹೇಳಮ್ಮ. ವಾಸಂತಿ ಮಾತಾಡು, ಮಾತಾಡೆ, ಮಾತಾಡಮ್ಮ, ಮಾತಾಡಮ್ಮ. ನನ್ನೂ ಮರ್ತು ಬಿಟ್ಟ. ನನ್ನ ಜ್ಞಾಪಕ ಬರ್ಲಿಲ್ಲಪ್ಪ. ನಿನ್ ಮದ್ವೆ ನೋಡವ್ವ ಆಸೆ ಇತ್ತು. ಹೊಂಟೋಗ್ಬಿಟ್ಟಲ್ಲವ್ವ, ಹೊಂಟೋಗ್ಬಿಟ್ಟಲ್ಲೇ ಶಿವನೇ. ನಿನ್ನ ಮದುವೆನ ಚೆನ್ನಾಗಿ ಮಾಡ್ಬೇಕು ಅಂತಿದ್ದಲ್ಲಮ್ಮ ನಿನ್ ರಾಮಣ್ಣ. ಅಮ್ಮ ಮದುವೆ ಮಾಡ್ಕೊಂಡ್ರೆ ಹೊಂಟೋಗ್ಬಿಟ್ಟಲ್ಲಮ್ಮ. ಅಮ್ಮ ನಾನು ನೋಡ್ಬೇಕಲ್ಲಣ್ಣ. ಹೇಳು. ರಾಮ ರಾಮ ಇಲ್ಲೇ ತಂಗಿ ನೋಡು. ವಾಸಂತಿ ನಿಮ್ಮ ಅಣ್ಣ ಬಂದವನಮ್ಮ. ಮಾತಾಡೆ, ಮಾತಾಡೆ ರಾಮ, ಮಾತಾಡ್ಸು. ಇದೇನವ ಕೆರೆ ಹತ್ರ ಎಲ್ಲ ಗಾಯ ಮಾಡ್ಕೊಂಡ್ಬಿಟ್ಟಿದ್ಯಾ ಅವ? ವಾಸಂತಿ ಮದ್ವೆಗೆ ಅಂತ ತಂದಿದ್ದಲ್ಲ ಆನಂದ್ ಬಣ್ಣದ ಸೀರೆನ, ಅದನ್ನೇನೇನವ ಗುಡ್ಸಿರೋದು? ಹೂನಪ್ಪ. ಪುಟ್ಟ ನೀನು ನನ್ನ ನೋಡ್ದೆ ಹೋಗ್ಬಿಟ್ಟಲ್ಲ ಪುಟ್ಟ. ಅವ ಅಪ್ಪಯ್ಯ ನೋಡಿದ್ರೆ ಅವಳ? ಇಲ್ಲಪ್ಪ, ನಾನು ಅವಳು ನೋಡೋಲ್ಲ. ಅದ್ಯಾವ್ರು ನನ್ನ ಮಗಳನ್ನ ಕರ್ಸ್ಕೊಳ್ಳೋದ್ರ ಬದಲು ನನ್ನನ್ನು ಕರ್ಸ್ಕೊಳ್ಬಾರ್ದಾಗಿತ್ತ? ವಾಸಂತಿ ನಿನಗೆ ಮದುವೆ ಇಷ್ಟ ಇಲ್ಲ ಅಂತಿದ್ರೆ ಬೇಡ ಅಂತ ಹೇಳಕ್ಕಾಯ್ತಿರ್ಲಿಲ್ಲಪ್ಪ. ಅದಕ್ಕೆ ಬಿರಾಡನೆ ಕಳ್ಕೋಬೇಕಾಯ್ತೇನಪ್ಪ. ರಾತ್ರಿ ಎಲ್ಲ ಊಟ ಬಡ್ಸಿ ಇದ್ಯಾಕವ ಈ ತರ ಎಲ್ಲ ಮಾಡ್ಕೊಬಿಟ್ಟೆ ಪುಟ್ಟ. ಪಾಟೀಲಪ್ಪನವ್ರೆ, ತಾವ್ ಹೇಳಿದ್ರಿಂದ ಪೋಸ್ಟ್ ಮಾರ್ಟಮ್ ಮಾಡದೆ ಬಾಡಿನ ಹಂಗೆ ವಾಪಸ್ ಕೊಟ್ಬಿಟ್ರು. ಪಟೇಲಪ್ಪರೇ ನೋಡಿ ನೋಡಿ ನನ್ನ ಮಗಳು ಹೆಂಗ ಮಲ್ಕೊಂಡವಳೆ ನೋಡಿ. ಅವ ಪಟೇಲಪ್ಪರ್ ಮಾತ್ರ ಪಟೇಲಪ್ಪರೇ ನಾನು ಎಲ್ಲಿದ್ದೀನಿ ನೋಡಿದ್ರ ಪಟೇಲಪ್ಪರೇ ನಾವು ವಸತಿ ಯಾಕೆ ಮಲಗಿದಾಳೆ ಅಂತ.
ಇಟ್ಕೊಂಡಿರ್ತಾಳೆ ಬಾಯ್ ಬಿಟ್ಟು ಹೇಳಿದ್ರೆ ಅಂತಾನೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ರಾಮು ರಾಮು ಸಮಾಧಾನ ಮಾಡ್ಕೊಳಪ್ಪ, ಎಲ್ಲ ಸರಿ ಹೋಗುತ್ತೆ. ಸಮಾಧಾನ ಮಾಡ್ಕೊ. ಪಟೇಲಪ್ಪ ಅವ್ರೆ, ನೀವ್ ನಮ್ಮ ವಾಸಂತಿರ ಆಸ್ಪತ್ರೆಯಲ್ಲಿ ಕುಯ್ದೇರಾಗಿ ನೋಡ್ಕೊಂಡ್ರಲ್ಲ, ಅದ್ ಸಾಕು ಪಟೇಲಪ್ಪ ಅವ್ರೆ. ಈ ನಿಮ್ ಉಪಕಾರನ ನಾನು ಯಾವ ರೀತಿ ತೀರಿಸ್ಲಿ ಪಟೇಲಪ್ಪ ಅವ್ರೆ? ಹೋಗ್ಲಿ ಬಿಡು ರಾಮು, ಏನ್ ಮಾಡೋದಿಕ್ಕಾಗುತ್ತೆ? ಎಲ್ಲ ವಿಧಿ. ಎಲ್ಲ ವಿಧಿನೇ, ಎಲ್ಲ ಯಾರಾದ್ರೂ ಬಿಡ್ಸಕ್ಕೋದ್ರ ಕೈಯೋ ಕಾಲ ಕತ್ತರಿಸ್ಬಿಡ್ತೀನಿ ಹುಷಾರು. ನೀವೆಲ್ಲ ತಿಳ್ಕೊಂಡಿಗೆ ಈ ಪಟೇಲನ್ನ ನಾನು ದೇವ್ರು ಅಂತ ತಿಳ್ಕೊಂಡಿದ್ದೆ ಕಣ್ರು. ಆದ್ರೆ ಇವ್ ದೇವ್ರಲ್ಲ, ಚಂಡಾಲ, ಕೊಲೆಗಾರ. ವಾಸಂತಿ ಸಾಯಕ್ಕೆ ಈ ಪಟೇಲಪ್ಪ ಕಾರಣ ಕಂಡ್ರು. ಈ ನನ್ನ ಮಗನೇ ಕಾರಣ. ಮಗ ಈ ಚೀಟಿ ಬರ್ದಿಟ್ಟು ಪ್ರಾಣಹತ್ಯೆ ಮಾಡ್ಕೊಂಡೈತಲ್ಲಪ್ಪ ಶಿವರೇ. ಇಸ್ಕೋ ರಾಮು, ಇಸ್ಕೋ. ಲಕ್ಷ್ಮೀ ನನ್ ಲಕ್ಷ್ಮೀ ಮಾತ್ ಬರಲ್ಲ ಅಂತ ಅವ್ಳು ಯಾರಿಗೂ ಹೇಳಲ್ಲ ಅನ್ಕೊಂಡಿದ್ದೇನು ಮನೆಯಾಳ. ಏನು ಗೊತ್ತಿಲ್ಲ, ನನ್ನ ವಸತಿ ತವನ ತಿನ್ನಕ್ ಬಂದಿದ್ದೇನು? ಪಡಲ್ಲ ನಿನ್ನ ಬಿಡ ಕಣ. ಏನ್ ಮಾಡ್ಬಿಟ್ಟಿಯ ನೀನು? ಸಾಯಿಸೇ ಬಿಟ್ಟಿಯಲ್ಲೋ. ಸತ್ತೋದ್ದ, ಆ ಪಾಪಿ ಸತ್ತೋದ್ದ. ಅವ್ರ ಈ ಪ್ರಪಂಚದಲ್ಲಿ ಇರ್ಬಾರ್ದು. ರಾಮು ಅಣ್ಣ, ರತ್ನಗಿ ಸಂಸ್ಕಾರನ ನೀವೆಲ್ಲಿ ಮಾಡ್ಬೇಕು. ವಸತ್ತೆ ನಾನು ನೋಡ್ ಬರ್ತೀನವ.